ಬೆಂಗಳೂರಿನಲ್ಲಿ ಮತ್ತೊಂದು ದುರಂತ ನಡೆದು ಹೋಗಿದೆ. ಗೇಟ್ ಬಿದ್ದು ಯುವಕನಿಗೆ ಗಂಭೀರ ಗಾಯಗಳಾಗೋಗಿದ್ದಾವೆ. ಅಪ್ಡೇಟ್ ಬರ್ತಾ ಇದೆ, ಅಪ್ಡೇಟ್ ನ್ಯೂಸ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಗೇಟ್ ಬಿದ್ದು ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜಾಯಿಂಟ್ ವೆಲ್ಡಿಂಗ್ ಕಟ್ ಆಗಿ ಮುರಿದು ಬಿದ್ದಿದೆ ಗೇಟ್. ಮಧು ಎಂಬುವರ ಬೆನ್ನು ಮೂಳೆ ತೀವ್ರ ಪೆಟ್ಟಿಗೀಡಾಗಿದೆ. ಬಸವನಗುಡಿಯ ಬೃಂದಾವನ ನಗರದಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗೇಟ್ ಬಿದ್ದು ಏಟು ಬಿದ್ದಿರ್ತಕ್ಕಂಥದ್ದು. ಏಟು ಬಿದ್ದಿದ್ದಂಥ ರಭಸಕ್ಕೆ ಬೆನ್ನು ಮೂಳೆಗೆ ಬಹಳ ಏಟಾಗಿದೆ. ವಿಚಾರ ತಿಳಿದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಪೊಲೀಸರು. ಬಸವನಗುಡಿಯಲ್ಲಿ ಸೊಪ್ಪು ವ್ಯಾಪಾರ ಮಾಡ್ತಿದ್ರು ಮಧು ಅಂತ ಹೇಳಿ. ಅಲ್ಲಿ ಗೇಟ್ ಬಿದ್ದಿದೆ ಅವ್ರ ಮೇಲೆ. ಬೆನ್ನು ಮೂಳೆಗೆ ತೀವ್ರವಾಗಿ ಗಾಯ ಆಗಿದೆ. ಯುವಕನ ಬೆನ್ನು ಮೂಳೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು. ವೈದ್ಯರ ಸಲಹೆ ಕೇಳಿ ತೀವ್ರ ಕಂಗಾಲಾಗಿದ್ದಾರೆ ಕುಟುಂಬಸ್ಥರು. ಬಡವರು ಸ್ವಾಮಿ ನಾವು, ಗೇಟ್ ಬಿದ್ದರೆ ಮೂಳೆ ಮುರಿದು ಹೋಗಿದೆ, ನಮ್ಮದು ಕತೆ ಏನು? ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದೆ ಕುಟುಂಬ. ಹೌದು, ನಾನು ಬಡವರು ಅಂತ ಹೇಳಿದ್ನಲ್ಲ, ಅದಕ್ಕೆ ಪಾಪ. ನೋಡಿ, ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಗೇಟ್ ಬಿದ್ದು ಯುವಕ ಗಂಭೀರವಾಗಿ ಗಾಯ ಆಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತೋರಿಸೋದಕ್ಕೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಬೆನ್ನು ಮೂಳೆ ಮುರಿದು ಹೋಗಿದೆ, ಇದಕ್ಕೆ ಹಣ ಖರ್ಚಾಗುತ್ತೆ, ಆಪರೇಷನ್ ಮಾಡಬೇಕು ಅಂತ ಹೇಳಿ. ಕುಟುಂಬಸ್ಥರು ಶಾಕ್ ಆಗಿ ಹೋಗಿದ್ದಾರೆ. ಸ್ವಾಮಿ, ನಾವು ಬಡವರು, ವ್ಯಾಪಾರಸ್ಥರು, ದಿನ ವ್ಯಾಪಾರ ಮಾಡಿದ್ರೆ ಮಾತ್ರ ನಮ್ಮ ಜೀವನ ನಡೆಯುತ್ತೆ, ನೀವು ಸಡನ್ ಆಗಿ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ಕುಟುಂಬಸ್ಥರು ಗಾಬರಿಗೊಂಡಿದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ. ಬಡವರದು ಪಾಪ ಸ್ಥಿತಿ ಒಂದೊಂದಲ್ಲ. ಪಾಪ ವ್ಯಾಪಾರ ಮಾಡಿ ಬದುಕ್ತಾ ಇರ್ತಾರಲ್ವಾ, ಈ ಥರ ದೊಡ್ಡ ಆಸ್ಪತ್ರೆ ಖರ್ಚು ಬಂದಾಗ ಎದೆ ಹೊಡೆದು ಬಿಡ್ತಾರೆ ಅವರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.